ಮಕ್ಕಳನ್ನೆಲ್ಲ ಓದಿಸಿದ್ದು ನೀವು ಕಾಫಿ ಕುಯ್ದು ಅವಾಗ 150 kg ಕುಯ್ತಾ ಇದ್ರಲ್ಲ ಆವಾಗ 10 ಪೈಸಾ 50 ಪೈಸಾ 1 ರೂಪಾಯಿ ಹಿಂಗೆ ಆಗ್ತಾ ಬಂತು. ನಾನು ಕೆಲಸ ಬಿಟ್ಟು ಇವಾಗ 17 ವರ್ಷ ಆಯ್ತು ಬ್ಯಾಂಗ್ಳೂರ್ ಸೆಟ್ಲ್ ಆಗಿ. ಕಾಫಿ ಕುಯ್ಬೇಕಾದ್ರೆ ಮಾತ್ರ ಇಲ್ಲಿಗೆ ಬರೋದು? ಕಾಫಿ ಕುಯ್ಲಿಕ್ಕೆ ಮಾತ್ರ. ಇದರಿಂದನೇ ನನ್ನ ಮಕ್ಕಳು ಮುಂದರ್ದಿದ್ದು. ಅವಾಗ ಕಾವೇರಿ ಅಮ್ಮನ ಮಣ್ಣಿನ ಮರಿಬಾರ್ದು ಅಲ್ವಾ, ಎಲ್ಲಿದ್ರೇನು ಬರ್ತೀನಿ. ಅಮ್ಮ ಈಗ ಒಂದು ದಿನಕ್ಕೆ ನೀವು ಎಷ್ಟು ಕೆಜಿ ಇವಾಗ ಒಂದು 40 kg 40 kg ಕುಯ್ತೀರಾ ಅಷ್ಟೇ? ಅಂದ್ರೆ ಅವಾಗ 150 kg ಕುಯ್ತಾ ಇದ್ರಿ ಅಂದ್ರೆ ಫಸಲು ಆ ಥರ ಇತ್ತು. ಇವಾಗ ಮನೇಲಿ ಕೆಲಸದವ್ರನ್ನ ಇಟ್ಕೊಂಡು ನೀವು ಏನಕ್ಕೆ ಹೋಗ್ತೀರ ಅಂತ ಕೇಳ್ತಾರೆ. ನಾವು ಮಾಡಿದ ಕೆಲಸ ನಾವು ಮಾಡಲೇಬೇಕಾಗುತ್ತೆ, ನಂಗೆ ಆಸೆ. ಕೆಜಿ ಕುಯ್ತು ಅವಾಗ ಎಷ್ಟಿತ್ತು ಅಮ್ಮ 1 kgಗೆ? ಆಗ ನಾನು 3 ರೂಪಾಯಿ ಕೊಡ್ತಾ ಇದ್ರ ಅವಾಗ. ಇವಾಗ 10 ರೂಪಾಯಿ ಬಂದಿದೆ. 10 ರೂಪಾಯಿಗೆ ಇವಾಗ ಎಷ್ಟು ಕೆಜಿ ಕುಯ್ತೀರಾ? ಈಗ ಕುಯ್ತಿ 80 70 ಗಂಟೆ ಬಂದಿದ್ದೀರಾ ಅಂದ್ರೆ ದಿನಕ್ಕೆ 700 ರೂಪಾಯಿ. ಆದ್ರೆ ತಿಂಗಳಿಗೆ ಇದೇ ಕಾಫಿ ಕೆಲಸ ಮಾಡಿಕೊಂಡು 3 ಮಕ್ಕಳನ್ನ ಓದಿಸಿ ಅವ್ರನ್ನ ಮದುವೆ ಮಾಡಿಸಿ ಇನ್ನೊಬ್ಬನು ಮಗ ಉಂಟು ಮಾಡಿಸಿ ಮದುವೆ ಮಾಡಿ ಇದೇ ಕಾಫಿ ಕುಯ್ದ್ಬಿಟ್ಟು ಮಗನು ಮದುವೆ ಮಾಡ್ತೀರಾ? ಸಾಲಗಾರನಲ್ಲದೆ ಬದುಕಬಹುದು. ಕಾಫಿ ತೋಟ ಇದ್ರೆ ಸಾಲಗಾರನಿಲ್ಲದೆ ಬದುಕಬಹುದು. ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಕೊಡಗು ಕಿತ್ತಳೆ ಮತ್ತು ಕಾಫಿಗೆ ಹೆಸರುವಾಸಿನ ಪಡ್ಕೊಂಡಿದೆ. ಮುಂಜಾನೆಯ ಈ ಚಳಿಗೆ ಬಿಸಿ ಬಿಸಿ ಒಂದು ಕಪ್ಪು ಕಾಫಿ ಇದ್ದರೆ ಆಹಾ, ಆ ಮಜನೇ ಬೇರೆ. ಹಾಗಾದರೆ ಆ ಕಾಫಿ ಹೇಗೆ ಬೆಳೀತಾರೆ, ಹೇಗೆ ಕುಯ್ಲ್ ಮಾಡ್ತಾರೆ ಅಂತ ಇವತ್ತು ನೋಡಬೇಕಲ್ವಾ? ಬನ್ನಿ, ನಮ್ಮ ಕೊಡಗು ಜಿಲ್ಲೆ ಶುಂಠಿಕೊಪ್ಪ, ಇದು ಶುಂಠಿಕೊಪ್ಪದಲ್ಲಿರುವಂತಹ ಒಂದು ಕಾಫಿ ತೋಟಕ್ಕೆ ಇವತ್ತು ನಾನು ನಿಮ್ಮನ್ನ ಕರ್ಕೊಬಂದಿದ್ದೀನಿ. ಕಾಫಿನ ಹೇಗೆ ಕುಯ್ಲ್ ಮಾಡ್ತಾರೆ ನೋಡೋಣ ಬನ್ನಿ. ಈ ಲಕ್ಷ್ಮೀ ತೋಟದ ಮಾಲೀಕರು ಪ್ರಸಾದ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಇದು ಕಾಫಿ ತೋಟ ಎಷ್ಟು ಎಕರೆ ಇದೆ ಸರ್? ಇದು 11 ಎಕರೆ ಇದೆ ಮೇಡಮ್. 11 ಎಕರೆ. 11 ಎಕರೆನೂ ಫಸಲು ಬಂದಿದೆಯಾ? 11 ಎಕರೆ ಫಸಲು ಇದೆ ಮೇಡಮ್. ಯಾವುದು ಸರ್ ಕಾಫಿ ಇದು? ಈಗ ಇದು ಅರಬಿಕಾ ಮೇಡಮ್. ಇದು ಅರಬಿಕಾ. ಈಗ ನಾವು ಇದರಲ್ಲಿ ಕಾಯಿ ಹಣ್ಣು ಒಟ್ಟಿಗೆ ಕೊಯ್ತಾ ಇದ್ದೀವಿ ಈ ವರ್ಷ. ಕಾಯಿ ಹಣ್ಣು ಒಟ್ಟಿಗೆ ಕೊಯ್ತಾ ಇದ್ದೀವಿ. ಕುಯ್ದ ಮೇಲೆ ನಾವು ಅದನ್ನ ಕಣಕ್ಕೆ ತಗೊಂಡೋಗಿ ಅಲ್ಲಿಂದ ನಾವೇನು ಮಾಡ್ತೀವಿ ಅಂತಂದರೆ ಹಣ್ಣನ್ನ ಬೇರೆ ಮಾಡ್ತೀವಿ. ಅದು ಪಲ್ಪಿಂಗ್ ಯೂನಿಟಿಗೆ ಹೋಗುತ್ತೆ, ಕಾಯಿ ಬೇರೆ ಆಗುತ್ತೆ. ಸೊ ಈಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಮೊದಲೆಲ್ಲ ನಾವು ಹಣ್ಣು ಮಾತ್ರ ಕೊಯ್ತಾ ಇದ್ದೀವಿ. ಆದರೆ ಈ ವರ್ಷದ ವೆದರ್ ಹೆಂಗಾಗಿದೆ ಅಂತಂದರೆ ನಾವು ಅದನ್ನು ಗಿಡದಲ್ಲಿ ಬಿಟ್ಟರೆ ಅದು ಒಡೆದು ಹೋಗುವಂಥದ್ದಿತ್ತು. ಸೊ ಹಾಗಾಗಿ ನಾವು ಹಣ್ಣು ಮತ್ತು ಕಾಯಿನ ಒಟ್ಟಿಗೆ ಕೊಯ್ದು ಅಲ್ಲಿಂದ ಬೇರ್ಪಡಿಸೋ ಕಾರ್ಯ ಬೇರೆ ನಡೆಯುತ್ತೆ. ಪ್ರಸಾದ್ ಸರ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನಾನು ಬೆಂಗಳೂರಿಂದ ಕರೆಸಿದ್ದೀನಿ ಇವ್ರನ್ನ ಕಾಫಿ ಕುಯ್ಲಿಕ್ಕೋಸ್ಕರನೇ ಕರೆಸಿದಾರಂತೆ. ಇವರ ಮಕ್ಕಳೆಲ್ಲ ಒಳ್ಳೊಳ್ಳೆ ಜಾಬಲ್ಲಿ ಇದ್ದಾರೆ. ಆದರೂ ವಿಡಿಯೋ ಮಾಡ್ಬೋದಾ ಅಂತ ಕೇಳಿದೆ, ಯಾಕಂದರೆ ನೋಡ್ಬಿಟ್ಟು ಯಾರಾದರೂ ಏನಾದ್ರು ಹೇಳ್ಬೋದು ಅಂತ. ಆದರೆ ಅಮ್ಮ ಮಾತ್ರ, ಮೀನಾಕ್ಷಿ ಅಂತ ಅವ್ರ ಹೆಸರು, ಅಮ್ಮ ಮಾತ್ರ ಇಲ್ಲ ವಿಡಿಯೋ ಮಾಡಿ, ಆ ಥರ ಏನೂ ತೊಂದರೆ ಇಲ್ಲ, ನಾವು ಹಳೇದೆಲ್ಲ ಮರಿಬಾರ್ದು, ಇವತ್ತು ಚೆನ್ನಾಗಿ ಇದ್ದೀನಿ ಅಂತ ಅಂದ್ಬಿಟ್ಟಂದ್ರು. ನನಗೆ ಆ ಮಾತು ಕೇಳಿ ಭಾಳ ಖುಷಿ ಆಯಿತು. ಈಗ ಅಮ್ಮನ ಮಾತಾಡಿಸ್ತೀನಿ. ಅಮ್ಮ, ಈಗ ನೀವು ಎಷ್ಟು ವರ್ಷದಿಂದ ಈ ಕಾಫಿ ಕೊಯ್ತಾ ಇದ್ದೀರಾ? ಮೇಡಮ್ ನಾನು ಒಂದು 20 ವರ್ಷದ ಮೇಲೆ ಹೊತ್ತಿಗೆ ತೋರಿಸಿದ್ದೀನಿ. ಇಲ್ಲಿ ಅವರೇನಾ ನೀವು? ಇಲ್ಲೇ ಅವರೇ ಶುಂಠಿಕೊಪ್ಪದಲ್ಲಿ ಹುಟ್ಟಿ ಬೆಳೆದಿದ್ದು. ಇಲ್ಲೇ ನಮ್ಮ ಮಕ್ಕಳು 3 ಜನ ಬೆಳೆದಿದ್ದು. ಪಂಚಾಯತಿ ಅಧ್ಯಕ್ಷರು 2002 ಪಂಚಾಯತಿ ಅಧ್ಯಕ್ಷರು ಮೆಂಬರ್ ಆಗಿದೆ. 3 ವರ್ಷ ಅಧ್ಯಕ್ಷರು 2 ವರ್ಷ ಮೆಂಬರ್ ಆಗಿ. ಇವಾಗ ಮಕ್ಕಳೆಲ್ಲ ಬ್ಯಾಂಗ್ಳೂರ್ ಹೋಗಿ ಸೆಟ್ಲ್ ಆಗಿದ್ದಾರೆ. ಇವಾಗ ಇಬ್ಬರು ಈ ಮಕ್ಕಳು, ಒಬ್ಳು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಮಗನೂ ಕೆಲಸ ಮಾಡ್ತಾ ಇದ್ದಾನೆ, ಆಫೀಸ್ ಕೆಲಸ. ಕಾಫಿ ಕುಯ್ಬೇಕಾದ್ರೆ ಮಾತ್ರ ಇಲ್ಲಿಗೆ ಬರೋದು? ಕಾಫಿ ಕುಯ್ಲಿಕ್ಕೆ ಮಾತ್ರ. ಇವ್ರಿಗೆ ಅಂತಲ್ಲ, ಯಾರಾದ್ರೂ ಕರೆದ್ರೆ ನಾವು ಕಲ್ತಿದ್ದಲ್ವಾ, ಅದಕ್ಕೆ ಇವ್ರದ್ದು ಕೆಲಸ ಮುಗಿದ್ಮೇಲೆ ಅರಬಿಕಾ ರೋಬೆಸ್ಟ್ ಎರಡೂ ಕುಯ್ದಾಗ ನಾನು ಹೋಗ್ಬಿಡ್ತೀನಿ. ಇಷ್ಟನಾ ನಿಮ್ಗೆ ಕಾಫಿ ಕುಯ್ಯೋದು ಅಂದ್ರೆ? ಅವಾಗ ಒಂದು 20 ವರ್ಷದಿಂದ ನಿಮ್ಗೆ ಕಾಫಿ ಕುಯ್ಯೋದು ಅಂದ್ರೆ ಮಕ್ಕಳನ್ನ ಓದಿಸಬೇಕಂದ್ರೆ ಅವ್ರು ಸ್ಟಾರ್ಟ್ ಮಾಡಿದ್ರು ಕಾಫಿ ಕೊಯ್ಲಿಕ್ಕೆ 20 ವರ್ಷ ಇರೋದಿಗೆ. ಅಲ್ಲ, ನಿಮ್ಗೆ 20 ವರ್ಷ ಇರ್ಬೇಕಾದ್ರೆ ನಾನೇನು ಅನ್ಕೊಂಡೆ ಅಂದ್ರೆ 20 ವರ್ಷದಿಂದ ಕಾಫಿ ಕುಯ್ತಾ ಇದ್ದಾರೆ. ನನಗೆ 20 ವರ್ಷ ಇರೋದಿಗೆ ಈಗ ಎಷ್ಟಾಗಿದೆ? 65. ಆಗ ಇವಾಗ 40 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಕಾಫಿ ಕುಯ್ಲಿದ್ರಿ. ಆಗ ನಾನು ಕರೆಕ್ಟಾಗಿ ಕುಯ್ತಾ ಇದ್ದೀನಿ. 18 ವರ್ಷದ ಮೊಮ್ಮಗ ಇದ್ದಾನೆ. 18 ವರ್ಷದ ಮೊಮ್ಮಗ ಇದ್ದಾರೆ. ಆದ್ರೂ ಈ ಮಕ್ಕಳು ಎಲ್ಲರೂ ಜಾಬಲ್ಲಿ ಇದ್ದಾರೆ. ಆದರೂ ಏನು ಸಮಸ್ಯೆ ಇಲ್ಲ. ಆದರೆ ಕಾಫಿ ಕುಯ್ಯೋದು ಇಷ್ಟ. ನಾನು 20 ವರ್ಷ ಇದ್ದಾಗಲಿಂದನೂ ಕುಯ್ತಾ ಇದ್ದೀನಿ. ಇವಾಗಲೂ ಕಾಫಿ ಕುಯ್ಬೇಕು ಅಂದರೆ ಯಾರಾದರೂ ಕರೆದ್ರೆ ಬೆಂಗಳೂರಿಂದ ಬರ್ತಾರಂತೆ ನೋಡಿ ಕಾಫಿ ಕುಯ್ಯೋಕ್ಕೆ. ನಿಜವಾಗ್ಲೂ ಕೆಲಸ ತಾನೆ. ಇದರಿಂದನೇ ನಮ್ಮ ಮಕ್ಕಳು ಮುಂದರ್ದಿದ್ದು. ಅವಾಗ ಕಾವೇರಿ ಅಮ್ಮನ ಮಣ್ಣಿನ ಮರಿಬಾರ್ದು ಅಲ್ವಾ, ಎಲ್ಲಿದ್ರೇನು ಬರ್ತೀನಿ. ಅದೇ ರೀತಿ ಮೇಡಮ್, ಇವರು ಸ್ಪೆಷಲ್ ಪರ್ಸನ್ ಅಬುಬಕ್ಕರ್ ಅಂತ. ಇವ್ರ ಬಗ್ಗೆನೇ ನೀವು ಹೇಳ್ತಿದ್ದು.
ಇವ್ರಿಗೆ 60 ವರ್ಷ ಆಯ್ತು ಮೇಡಮ್. 60 ವರ್ಷ. 60 ವರ್ಷ ಆಯ್ತು. ಇವ್ರು ಹೆಚ್ಚು ಕಡಿಮೆ 16 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ 16 ವರ್ಷ ಇರ್ಬೇಕಾದ್ರೆ ಟಾಟಾ ಕಂಪ್ನಿಯಲ್ಲಿ ಇದ್ರು ಇವರು. ಟಾಟಾ ಕಂಪ್ನಿಯಲ್ಲಿ ಇದ್ರಾ? ಅಲ್ಲಿಂದ ಬಿಟ್ಟು ಸೀದಾ ಬಂದಿದ್ರು ಮೇಡಮ್. ನಮ್ಮಲ್ಲಿಗೆ ಬಂದ್ರು. ನಮ್ಮ ತಂದೆ ಜೊತೆಗಿದ್ರು. ತಂದೆ ಜೊತೆಗಿದ್ದಾಗ ನಾವು ಹುಟ್ಟಕ್ಕೆ ಮುಂಚೆ ಅಬೂಬಕರ್ ಇದ್ದಾರೆ. ನಾನು ಎಲ್ಲಿ ಹೋಗ್ಬೇಕಾದ್ರೆ ಮೇಡಮ್ ನಮ್ದು ಹಣಕಾಸಿನ ವ್ಯವಹಾರ ಏನೇ ಇದ್ರು ಮೇಡಮ್ ಅವ್ರ ಹತ್ರ ಕೊಟ್ಟು ಹೋದ್ರು ನಿದ್ದೆ ಮಾಡದೆ ಕಾಯ್ತಾ ಇರ್ತಾರೆ. ಏನೇ ಕೆಲಸ ಮಾಡಿದ್ರು ಸರಿ. ಈಗ ಅವ್ರಿಗೆ ಏನಾದ್ರು ಒಂದು ಅಮೌಂಟ್ ಬರ್ತಾ ಇದೆ, ನೀವು ಅಲ್ಲಿ ತೆಗ್ದಿಡಿ, ಅದ್ರಲ್ಲಿ 2 ಲಕ್ಷ 5 ಲಕ್ಷ ಕೊಟ್ಟರು ಅವ್ರ ಕೈಯಲ್ಲಿ ಹಿಡಿದು ಕಾಯ್ತಾ ಇರ್ತಾರೆ ನಿದ್ದೆ ಮಾಡದೆ. ನಾನು ಮೈಸೂರಲ್ಲಿ ಬರ್ತೀನಿ ನಿಮ್ಮ ಮನೆಗೆ ಹೋಗಿ ಅಂದ್ರೆ ಇಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳಿ ಕಾಯ್ತಾ ಇರ್ತಾರೆ ಅಂತ ಒಂದು ವ್ಯಕ್ತಿ. ಸೊ ಹಾಗಾಗಿ ಅವ್ರ ಬಗ್ಗೆ ಮಾತಾಡೋದು ತುಂಬಾ ಇದೆ. ಕಣ್ಣೀರು ಬರುತ್ತೆ. ನನಗೆ ನಂಬಿಕಸ್ತ ವ್ಯಕ್ತಿ. ಅಲ್ಲ ಸರ್, ಇತ್ತೀಚಿನ ದಿನಗಳಲ್ಲಿ ಧರ್ಮ ಅಧರ್ಮ ಈ ಧರ್ಮ ಹೊಡೆದಾಟ ಇದೆಲ್ಲ ನೋಡ್ತೀವಿ. ಈ ಥರದ್ದು ಒಂದು ನೋಡಿದಾಗ ಗೊತ್ತಿಲ್ಲದೇ ನಮ್ಮ ಕಣ್ಣು ನೀವು ನಿಜ ಹೇಳ್ದಂಗೆ ಕಣ್ಣು ಒಂಥರ ತುಂಬಿ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ನಂಬಿಕೆ ಎಷ್ಟು ವಿಶ್ವಾಸ ಇದೆ ಅನ್ನೋದಕ್ಕೆ ತುಂಬಾ ನಂಬಿಕೆ ಇದೆ. ಭಾಳ ಖುಷಿ ಆಯಿತು. ಅಮ್ಮ, ಈಗ ನೀವು ಒಂದಿನಕ್ಕೆ ಎಷ್ಟು ಕೆಜಿ ಹಣ್ಣನ್ನು ಕೊಯ್ತೀರಾ? ಮೊದಲಾದರೆ ಹಣ್ಣು ಇರ್ತಾಯಿತ್ತು, ಫಸಲು ಚೆನ್ನಾಗಿರ್ತಾಯಿತ್ತು. ಇವಾಗ ಫಸಲು ತುಂಬಾ ಕಮ್ಮಿ. ಇವಾಗ ಮೊದಲಾದರೆ ನಾವು 100-150 kg ಕಾಫಿ ಬಿಡಿಸ್ತಾ ಇದ್ದ ಒಂದು ದಿನಕ್ಕೆ. ಇವಾಗ ತುಂಬಾನೇ ಕಮ್ಮಿ. ಮತ್ತೆ ಅದು ನಾವು ಬೇರೆಯವರು ತೋಟದಲ್ಲಿ ದೊಡ್ಡ ಹೊಯ್ದಲ್ಲಿ ಅದು ನಮ್ಗೆ ಇಷ್ಟ ಬಂದಂಗೆ ಕುಯ್ಬೋದು. ಇದು ನಾವು ಚಿಕ್ಕ ರೈತರು. ಆವಾಗ ನಾವು ಇದಕ್ಕೆ ನೋವು ಮಾಡೋದು ಯಾರ್ದಾಗಲಿ ನಾವು ಇದ್ದಾಗ ನಾವು ಇರೋದು. ಅದಕ್ಕೆ ಇದನ್ನ ನಾವು ಎಷ್ಟು ನೀಟಾಗಿ ಮಕ್ಕಳನ್ನ ಹ್ಯಾಂಡ್ ಮಾಡ್ತೀವಿ ಹಂಗೇನೆ ಇದನ್ನ ನೋಡ್ಬೇಕು ಫಸಲ್ನ. ಇವಾಗ ನಾವು ಹಿಂಗೇನು ತೆಗಿಬೋದು, ಹಿಂಗೇನು ತೆಗಿಬೋದು. ಕೆಳಗಡೆ ಬೇರಿಗೂ ಏಟು ರೆಕ್ಕೆಗೇನು ಏಟು ಅದನ್ನೆಲ್ಲ ನೋಡ್ಕೊಂಡು ನಿಧಾನಕ್ಕೆ ಬೆಳೆದು. ಇದರಲ್ಲಿ ಎಲೆಗಳು ಇರುತ್ತಲ್ಲ, ಆ ಎಲೆಗಳು ಏನು ಉದುರಬಾರ್ದು. ಎಲೆಗಳು ಉದುರೆ ನೆಕ್ಸ್ಟ್ ಫಸಲಿಗೆ ಏಟಾಗುತ್ತೆ. ಅದಕ್ಕೆ ನಿಧಾನಾಗಿ. ಅದಕ್ಕೆ ಅವ್ರು 10 ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಅವಾಗ ಅದನ್ನು ನೋಡಿ ನಮಗೆ ಒಂದು ದಿನಕ್ಕೆ ಎಷ್ಟು ದುಡ್ಡು ಬಂದ್ರೂ ಸಾಲಲ್ಲ. ಇವಾಗ ಬ್ಯಾಂಗ್ಳೂರಲ್ಲಿ ಒಂದು ಲಕ್ಷ ಗಂಟ ಬರುತ್ತೆ, ಅವ್ರಿಗೆ ಲಕ್ಷ ಅಲ್ಲಿಗೆ ಮುಗಿಯುತ್ತೆ. ನಮಗೆ ತಿಂಗಳಲ್ಲಿ ಒಂದು 12,000 ರೂಪಾಯಿ ಬರುತ್ತೆ. ಇವಾಗ 3,000 ರೂಪಾಯಿ ಆದ್ರೆ 12,000 ರೂಪಾಯಿ ಬರುತ್ತೆ. 12,000 ರೂಪಾಯಿದು ಖರ್ಚು ಇರುತ್ತೆ. ಹೌದು ಅಲ್ವಾ? ನಿಮಗೆ ಒಂದು ಖರ್ಚು, ನನಗೊಂದು ಖರ್ಚು. ಹಂಗೆ ಅಂದ್ರೆ ನಮ್ಮ ಖರ್ಚು ನಾವೇ ನೋಡ್ಕೋಬೇಕು. ಅವ್ರ ಮಕ್ಳಿಗೆ 1 ಲಕ್ಷ ಬಂದ್ರು ಅವ್ರವ್ರದೇ ಸಮಸ್ಯೆ ಇರುತ್ತೆ. ನಮ್ಮ ಖರ್ಚುನ ಆದಷ್ಟು ನಾವೇ ನೋಡ್ಕೋಬೇಕು ಅಂತ ಮೀನಾಕ್ಷಿ ಅಮ್ಮ ಹೇಳ್ತಾ ಇದ್ದಾರೆ. ಎಲ್ಲಾನು ನೋಡ್ತಾರೆ ಅಂತೂ ನಮ್ಗೆ ಕೈಯಲ್ಲಿ ಆಗೋತ್ತಿಗೆ ನಮ್ಮ ಕೈಯಲ್ಲೂ ಸ್ವಲ್ಪ ದುಡ್ಡು ಇರಬೇಕು ಅಂತ. ಅಮ್ಮ, ಈಗ ಒಂದು ದಿನಕ್ಕೆ ನೀವು ಎಷ್ಟು ಕೆಜಿ ಇವಾಗ ಒಂದು 40 kg ಕುಯ್ತೀರಾ ಅಷ್ಟೇ? ಅಂದ್ರೆ ಅವಾಗ 150 kg ಕುಯ್ತಾ ಇದ್ರಿ ಅಂದ್ರೆ ಫಸಲು ಆ ತರ ಇತ್ತು. ಇವಾಗ ಫಸಲು ಕಮ್ಮಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ? ನಾವು 8:30ಗೆ. 9 ಗಂಟೆ ಆಗುತ್ತೆ ಕೆಲಸ ಹಿಡಿಯೋತ್ತಿಗೆ. ಮಧ್ಯಾಹ್ನ 12:30ವರೆಗೆ ಊಟ. 3 ಗಂಟೆಗೆ ಬಿಡ್ತಾರೆ. ಇದನ್ನೆಲ್ಲ ಬೇರೆ ಡಿವೈಡ್ ಮಾಡ್ಬೇಕಲ್ಲ. 3 ಗಂಟೆಗೆ ಕಾಯಿ ಬೇರೆ ಮಾಡಬೇಕು. ಇದು 3 ಗಂಟೆಗೆ ಹಣ್ಣು ಕುಯ್ಯೋದನ್ನ ನಿಲ್ಲಿಸ್ಬಿಟ್ಟು ಡಿವೈಡ್ ಮಾಡ್ಲಿಕ್ಕೆ ಹೋಗ್ತೀವಿ. ಒಟ್ಟಿಗೆ 3 ಗಂಟೆ ತನಕ ಒಂದು 40 kg ತನಕ ಕಟ್ಟೋದು. ಇದು ಚೀಲನ ನೋಡಿ ಹಿಂಗೆ, ಅಂದ್ರೆ ಇದು ಪ್ಲಾಸ್ಟಿಕ್ ಚೀಲ. ಇದನ್ನ ಹಿಂಗೆ ಇಟ್ಕೊಂಡಿದೀವ. ಇದನ್ನ ಹಿಂಗೆ ಮಾಡಿ ಹೋಲ್ಡ್ ಮಾಡಿ ಹಿಂಗೆ ಮಾಡಿ ಎಲ್ಲರಿಗೂ ಬರಲ್ಲ. ಓಪನ್ ಅದೇ ಇದು ಎಕ್ಸ್ಪೀರಿಯನ್ಸ್ ಎಲ್ಲರಿಗೆ ಬರಲ್ಲ. ಮತ್ತೆ ಎಲ್ಲರಿಗೂ ಹಿಂಗೆ ನಿಂತ್ಕೊಳ್ಳಲ್ಲ ಹಿಂಗೆ. ಮತ್ತೆ ತುಂಬ ಭಾರ ಆದಾಗ ನಮಗೆ ತುಂಬಾನೇ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಆದಾಗ ತೆಗೆದು ಹಾಕಿದ್ರೆ ಅವರು ತಗೊಂಡೋಗಿ ರೋಡಲ್ಲಿ ಇಡ್ತಾರೆ. ಹಿಂಗೆ ಈ ಥರ ಕಟ್ಕೋಬೇಕು. ನೀವು ಈ ಥರ ಕಟ್ಕೊಳ್ಬೇಕು. ಈ ಕಡೆ ನೋಡಿ ಅದು ಹಣ್ಣು ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ನಮಗೆ ಭಾರ ಆದಂಗೆ ಬೀಸ್ಕೊಂಡು ಹಂಗೆ ಸುರಿದು ಇಟ್ಟರೆ ಅವ್ರು ತಗೊಂಡೋಗಿ ರೋಡಿಗೆ ಹಾಕ್ತಾರೆ. ಈ ತರ ಪ್ಲಾನ್ ಮಾಡಿ ಕಟ್ಕೋಬೇಕು. ಒಬ್ಬೊಬ್ರು ಕಟ್ಕೊಂಡ್ರೆ ಅದು ಕೆಳಗಡೆ ಬಿದ್ದೋಗುತ್ತೆ. ಎಲ್ಲರಿಗೇನು ಕಟ್ಕೊಂಡೋಗಕ್ಕೆ ಬರೋಲ್ಲ. ಆಚೆಯಿಂದ ಎಲ್ಲ ಬರೋರಿಗೆಲ್ಲ ನಾವು ಕಟ್ಟಿ ತೋರಿಸ್ಬೇಕು. ಅದು ನಿಮ್ಗೆ ಅಭ್ಯಾಸ ಇದೆಯಲ್ಲ? ಅಭ್ಯಾಸ ಇದೆ. ಮಕ್ಕಳನ್ನೆಲ್ಲ ಓದಿಸಿದ್ದು ನೀವು ಕಾಫಿ ಕುಯ್ದು. ಅವಾಗ 150 kg ಕುಯ್ತಾ ಇದ್ರಲ್ಲ, ಆವಾಗ 10 ಪೈಸಾ 50 ಪೈಸಾ 1 ರೂಪಾಯಿ ಹಿಂಗೆ ಆಗ್ತಾ ಬಂತು. ನಾನು ಕೆಲಸ ಬಿಟ್ಟು ಇವಾಗ 10-17 ವರ್ಷ ಆಯ್ತು ಬ್ಯಾಂಗ್ಳೂರ್ ಸೆಟ್ಲ್ ಆಗಿ. ಮಕ್ಳ ಹತ್ರ ಇದ್ದೀರಾ? ಮಕ್ಳ ಹತ್ರ ಇದ್ದೀನಿ. ಮೊಮ್ಮಗನಿಗೆ 18 ವರ್ಷ ಇವಾಗ ಕಾಲೇಜ್ ಹೋಗ್ತಾ ಇದ್ದಾನೆ. ಕಾಫಿ ಕುಯ್ಯಕ್ಕೋಸ್ಕರನೇ ಇಲ್ಲಿ ಬರೋದು? ಕಾಫಿ ಕುಯ್ಯಲಿಕ್ಕೋಸ್ಕರನೇ ಎಲ್ಲ ತೆಗೆದಲ್ಲಿ ಒಂದು ತಿಂಗಳು 1.5 ತಿಂಗಳು. ಇವಾಗ ಮಂಡಲ ಪೂಜೆ ಗಂಟ ಅಲ್ಲಷ್ಟೊತ್ತಿಗೆ ಇಲ್ಲಿ ಮುಗಿಯುತ್ತೆ. ಮಂಡಲ ಪೂಜೆ ಗಂಟ ಇಲ್ಲಿ ಇರ್ತೇನೆ. ಮತ್ತೆ ನಮ್ಮ ಅಮ್ಮನ ಕರ್ಕೊಂಡು ಬ್ಯಾಂಗ್ಳೂರಿಗೆ. ಅಮ್ಮನ ಇದ್ದಾರಾ? ನಮ್ಮಮ್ಮ ಅವ್ರಿಗೆ 89. ಓ ದೇವರೇ, ನಿಜವಾಗ್ಲೂ ಇದು ಗ್ರೇಟು. 89 ಇನ್ನೂ ಚೆನ್ನಾಗಿರ್ಲಿ. ಚೆನ್ನಾಗಿ ಮಕ್ಕಳು
ಅಜ್ಜಿ ನನ್ನ ಚೆನ್ನಾಗಿ ಮನೇಲಿ ಕೆಲಸದವರು ಇದ್ದಾರೆ. ಬರ್ಬೇಕಾದ್ರೆ ಅಮ್ಮನ್ ಕರ್ಕೊಂಡ್ ಬರ್ತೀರಾ? ಅಮ್ಮನ್ನ ಕರ್ಕೊಂಡು ಹಳ್ಳಿನ ಮಳೆಯೇ ಬರ್ತಾರೆ ಕರ್ಕೊಂಡು ಹೋಗ್ತಾ. ಈಗ ಮಕ್ಕಳು ಇಲ್ಲ ನಾವು ಇಲ್ಲ ಜಾಬಲ್ಲಿ ಇದೀವಿ, ನೀವೇ ಕಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗೋದು ಅಂತೆಲ್ಲ ಹೇಳಲ್ವಾ? ಹೇಳ್ತಾರೆ ಹೇಳ್ತಾರ? ಗೊತ್ತಾಗಬಾರ್ದು ಅವರಿಗೆ. ಅದೇ ಸುಮ್ಮನೆ ನಂಗಿಂದು ಪ್ರಸಾದ ನಾನು ತೋಟಗೆ ಹೋಗ್ತೇನೆ 2 ದಿನ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅಂತವ್ರಿಗೆ ಬೇಜಾರು, ಏನಕ್ಕೆ ಮಾಡ್ತೀರಾ, ನೀವು ವಯಸ್ಸಾಗಿದೆಲ್ಲ ಅಂತ. ಆರಾಮಾಗಿ ಮನೇಲಿ ಕೆಲಸದವ್ರನ್ನ ಇಟ್ಕೊಂಡು ನೀವು ಏನಕ್ಕೆ ಹೋಗ್ತೀರಾ ಅಂತ ಹೇಳ್ತಾರೆ. ನಾವು ಮಾಡಿದ ಕೆಲಸ ನಾವು ಮಾಡಲೇಬೇಕಾಗುತ್ತೆ. ನಂಗೆ ಆಸೆ ಮಾಡಬೇಕು. ಇಲ್ಲಿ ಬಂದರೆ ಮಧ್ಯಾಹ್ನದ ಊಟ ಕರೆಕ್ಟ್ ಟೈಮಿಗೆ ಆಗುತ್ತೆ, 10 ಗಂಟೆದು ಕಾಫಿ ಆಗುತ್ತೆ, 4 ಗಂಟೆ. ನಿಮ್ಗೆ ಕಾಫಿ ಅಂದ್ರೆ ಇಷ್ಟನಾ? ಕಾಫಿ ಇಷ್ಟ. ನಾವು ಕುಡಿಬೇಕು ತಾನೆ. ಅಷ್ಟೊತ್ತಿಗೆ ಬಂದರೆ ನಮ್ಮ ಓನರ್ ಬಂದರೆ ಟೀಯ ಕಾಫಿ ತರಿಸ್ತೀವಿ ನಾವು. ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಕುಡಿಯೋಕೆ ಅದೊಂದು ಖುಷಿ, ಅನುಭವನೇ ಚೆನ್ನ. ಸಾಯಂಕಾಲ ಹೋಗೋತ್ತಿಗೆ ಒಂದಿಷ್ಟು ದಪ್ಪದ ಸೌದೆ ಹೊತ್ಕೊಂಡು ಹೋಗ್ತೀರಾ? ಅವರು ನಿಜವಾಗ್ಲೂ ಅಮ್ಮನ ಮುಖದಲ್ಲಿ ಖುಷಿ ನೋಡಿ ಅವ್ರಿಗೆ ಬಂದು ನಾನು ಕೆಲಸ ಮಾಡ್ತಾ ಇದೀನಿ ಏನಿಲ್ಲ ಅಂದರೆ ಮನೇಲಿ ಸಹಜವಾಗಿ ಮಕ್ಕಳು ಹೇಳ್ತಾರೆ, ಯಾಕೆಂದರೆ ಬೆಳೆದು ದೊಡ್ಡವರಾಗಿರ್ತಾರೆ, ನೋಡಿದವ್ರು ಏನನ್ನಲ್ಲ ಮಕ್ಕಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತಾರೆ, ಹೋಗಬೇಡಿ ಎಲ್ಲೂ ಅಂತ ಹೇಳ್ತಾರೆ. ಆದರೆ ಅಮ್ಮ ಇಲ್ಲ ನಾನು ಚಿಕ್ಕದ್ರಿಂದ ಕೆಲಸ ಮಾಡಿದ್ದೀನಿ, ಕಾಫಿ ಕುಯ್ಯಕ್ಕೆ ಮಾತ್ರ ಅವಕಾಶ ಕೊಡಿ ಅಂತ ಏನೇನೋ ಹೇಳ್ಕೊಂಡು ಮಕ್ಳಿಗೆ ಬಂದು ಕಾಫಿ ಕೆಲಸ ಮಾಡ್ತಿದ್ರೆ. ನಿಜವಾಗ್ಲೂ ಅಮ್ಮ ನಿಮ್ಮನ್ನ ನೋಡಿ ಭಾಳ ಖುಷಿ ಆಯಿತು ನನಗೆ. ಕೆಲಸ ಹೀಗೆ ಮಾಡಿ ಅಮ್ಮನ ಜೊತೆಗೆ ಇದ್ದಾರಲ್ಲ, ಅಮ್ಮ ನಿಮಗೆ ಹೆಲ್ಪ್ ಮಾಡ್ತಾರೆ. ಹೋಗೋತ್ತಿಗೆ ಬೆಂಕಿ ಸೌದೆ ಹಾಕಿ ನೀರು ಬಿಸಿ ಅಂಡೆಗೆ ಬಿಸಿ ಮಾಡಿ ಇಟ್ಟು ಕಾಫಿ ಮಾಡಿ ಇರ್ತಾರೆ, ಕಾಯ್ತಾ ಇರ್ತಾರೆ. ಇಷ್ಟು ಮಾಡ್ಕೊಡ್ರೆ ಸಾಕಪ್ಪ. ಒಂದು ಕಾಫಿ ಕೆಲಸ ಮಾಡಿ ಬಂದವ್ರಿಗೆ ಒಂದು ಬಿಸಿ ಒಂದು ಕಾಫಿ ಕೊಡ್ರೆ ಅದು ಕುಡಿದು ಸ್ನಾನ ಮಾಡಿ ಆಮೇಲೆ ಅಡುಗೆ ಮಾಡ್ಕೊಂಡು ನಿಧಾನ ಊಟ ಮಾಡಿ ಕೆಲಸ ಇನ್ನೂ ನಿಮ್ಗೆ ಚೆನ್ನಾಗಿ ಮಾಡಿ ಖುಷಿ ಆಯ್ತು. ಮಾಡಬೇಕು ಅಂತ ಅನಿಸ್ತದೆ, ಬಿಡಲ್ಲ ಮಕ್ಳು ಬಿಡಲ್ಲ. ಮಳೆಗಾಲದಲ್ಲಿ ಮಾಡೋಕ್ಕಾಗಲ್ಲ, ನೀವು ಹೋಗಬೇಡಿ ಅಂತ ನಾವು ಜನನ ಇಟ್ಕೊಂಡು ಮನೇಲಿ ಮಾಡ್ತೀವಿ, ನೀವು ಅಲ್ಲಿ ಹೋಗಿ ಏನು ಮಾಡುತ್ತಾ ಇಲ್ಲ, ಅದೆಲ್ಲ ಹೇಳಕ್ಕಾಗಲ್ಲ. ಅದು ನಿಮ್ಮ ಕೆಲಸ, ನಮ್ಮ ಕೆಲಸ ನಾವು ಮಾಡಬೇಕು ಅಂತ ಹೇಳ್ತಾರೆ ಅಂತ ನಾವು ಮಾಡ್ತಾನೆ ಇರ್ತೀವಿ. ಖುಷಿ ಆಯ್ತು. ಥ್ಯಾಂಕ್ ಯು ನಿಮಗೆ. ಈಗ ಫಾತಿಮಾ ಅವ್ರನ್ನ ಒಂದು ಸ್ವಲ್ಪ ಮಾತಾಡಿಸ್ತೀನಿ. ಅವ್ರ ಅಮ್ಮ ಅವರು ಇದ್ದಾರೆ. ಫಾತಿಮಾ ಅಮ್ಮ ನೋಡಿ ನಗಾಡ್ತಾ ಇದ್ದಾರೆ. ಅವ್ರಿಗೆ ಈ ವಿಡಿಯೋ ಮುಂದೆಲ್ಲ ಬರೋದು ನಾಚಿಕೆ ಅಂತೆ. ಪ್ರಸಾದ್ ಸರ್ ಹೇಳಿದ್ರು ನಾನು ಸಪೋರ್ಟ್ ಮಾಡ್ತೀನಿ ಮಾತಾಡಿಸಿ ಅಂತ. ಅಮ್ಮ ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೆ? ಎಷ್ಟು ವರ್ಷದಿಂದ ಈ ಕಾಫಿ ಕೊಯ್ಲು ಮಾಡ್ತಾ ಇದ್ದೀರಾ? ಏನು ಅನ್ಸುತ್ತೆ ನಿಮಗೆ? ವರ್ಷದಿಂದಾನು ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ? 40 ವರ್ಷದಿಂದ. 40 ವರ್ಷದಿಂದ. ಎಷ್ಟು ಜನ ಮಕ್ಕಳು? 3. ಒಂದು ಗಂಡು 2 ಹೆಣ್ಣು. ಒಂದು ಗಂಡು 2 ಹೆಣ್ಣು. ಇಲ್ಲೇ ಕೆಲ್ಸಕ್ಕೆ ಬರ್ತೀರಾ ನೀವು? ಬರ್ತೀವಿ ಇಲ್ಲೇ ಕೆಲಸಕ್ಕೆ. ಮಕ್ಕಳು ಏನು ಓದಿದ್ದಾರೆ ಅಮ್ಮ? ಒಬ್ಳು ಡಿಗ್ರಿ ಮಾಡಿದ್ದಾಳೆ, ಒಬ್ಳು 2nd ಇಯರ್. ನೀವು ಇಲ್ಲೇ ಕೆಲಸ ಮಾಡಿಕೊಂಡು ಇರೋದು? ಅದೇ ಈಗ ಅವ್ರು ಅಬೂಬಕರ್ ಇದಾರಲ್ಲ, ಅವ್ರ ಮಿಸ್ಸಸ್ ಇವರು ಒಟ್ಟಿಗೆ ಇಲ್ಲೇ ಕೆಲಸ ಮಾಡೋದು ನೀವು? ಹೌದು. ಅವಾಗ ಕುಯ್ತಾ ಇದ್ರಿ? ಎಷ್ಟು ಕೆಜಿ ಕುಯ್ತಾ ಇದ್ರಿ ಒಂದಿನಕ್ಕೆ? 100 kg ಎಲ್ಲ ಕುಯ್ತಾ ಇದ್ದೀವಿ. 100 kg. ಇವಾಗ ಸ್ವಲ್ಪ ಕಡಿಮೆ ಕಾಫಿ ಅಲ್ಲ, ಇವತ್ತಿಗೆ ಒಳ್ಳೆ 100, 130 ಹಾಗೆಲ್ಲ ಕುಯ್ತಾ ಇದ್ದವು ಕಾಫಿ ಎಲ್ಲ. ಅವಾಗ ಒಂದು 100 kg ಕುಯ್ತಾ. ಅವಾಗ ಎಷ್ಟಿತ್ತು ಅಮ್ಮ 1 kgಗೆ? ಆಗ 3 ರೂಪಾಯಿ. 3 ರೂಪಾಯಿ ಕೊಡ್ತಾ ಇದ್ರು ಅವಾಗ. ಇವಾಗ 10 ರೂಪಾಯಿ ಬಂದಿದೆ. 10 ರೂಪಾಯಿಗೆ ಇವಾಗ ಎಷ್ಟು ಕೆಜಿ ಕುಯ್ತೀರಾ? ಈಗ ಕುಯ್ತೀವಿ 80, 70 ಗಂಟೆ ಬಂದಿದ್ದೀರಾ. ಅಂದರೆ ಫಸ್ಲು ಸ್ವಲ್ಪ ಕಮ್ಮಿ ಅಂತ ಹೇಳಿದ್ರು ಮೀನಾಕ್ಷಿ ಅಮ್ಮ, ಹಂಗೆ ಸ್ವಲ್ಪ ಕುಯ್ಯೋದು ಕಮ್ಮಿ ಅಲ್ಲ? ಸ್ವಲ್ಪ ಕಡಿಮೆ, ಒಂದೊಂದು ಗಿಡದಲ್ಲಿ ಇರ್ತದೆ, ಒಂದೊಂದು ಗಿಡದಲ್ಲಿ ಇರೋದಿಲ್ಲ. ಈಗ 40 ವರ್ಷದಿಂದ ಇದೇ ಕಾಫಿ ಕುಯ್ಬೇಕಪ್ಪ, ಬೋರು ಇಲ್ಲೆಲ್ಲ ಕಟ್ಕೋಬೇಕು ಅಂತ ಏನು ಅನ್ಸಿಲ್ವಾ ನಿಮ್ಗೆ? ಇಲ್ಲ. ಖುಷಿ ಅನ್ಸುತ್ತಾ? ಖುಷಿ ಅನ್ಸುತ್ತೆ. ನಾವು ಇದೇ ಕೆಲಸ ಮಾಡೋದಲ್ಲ, ಅದಕ್ಕೆ ಇದೇ ಕೆಲಸ ಮಾಡೋದ್ರಿಂದ ಖುಷಿ ಆಗುತ್ತೆ ನಿಮಗೆ. ಆದರೆ ಕಾಫಿಲಿ ಎಲ್ಲ ತುಂಬ ಖುಷಿನೇ, ಒಂದು ಚಂದ ಕುಯ್ಬೋದಲ್ಲ. 80 kg 70 kg ಕುಯ್ತೀರಾ ಅಂತಂದ್ರೆ ಎಷ್ಟಾಗುತ್ತೆ ಅಮ್ಮ? 10 ರೂಪಾಯಿ ಹಂಗೆ ಲೆಕ್ಕ ಹಾಕಿದ್ರೆ 700 ರೂಪಾಯಿ ಆಯ್ತು. 700 ರೂಪಾಯಿ ಆಯ್ತು ಒಂದು ದಿನಕ್ಕೆ 700 ರೂಪಾಯಿ. ಆದರೆ ತಿಂಗಳಿಗೆ ಆಗ ಎಲ್ಲ ಟೈಮ್ ಸಿಕ್ಕೋದಿಲ್ಲಲ್ಲ, ಒಂದು ತಿಂಗಳು. ಅಲ್ಲ ಈಗ ಒಂದು ತಿಂಗಳಿಗೆ ಸರ್ ಎಷ್ಟಾಗ್ಬೋದು ಸರ್ ಇದು? ಮೇಡಮ್ ನೀವು ಭಾನುವಾರ ಸಮೇತ ಸೇರಿಸಿದ್ರೆ 30 ದಿನ ಬಂತು. 30 ದಿನ ಆಗ 21,000 ಅಂತ ಲೆಕ್ಕ ಹಾಕಿದ್ರು ಕೂಡ ಬಾಕಿ ಟೈಮಲ್ಲಿ ಅದು ಸಿಗಲ್ಲ. ಅಂದ್ರೆ ಒಂದು 2 ತಿಂಗಳು ಆ ಥರ ಸಿಗುತ್ತೆ ಸರ್? 2-3 ತಿಂಗಳು ಸಿಗುತ್ತೆ. 3 ತಿಂಗಳು ಒಂದು 20 ಸಾವಿರ. 3 ತಿಂಗಳು ನವೆಂಬರ್, ಡಿಸೆಂಬರ್, 3 ತಿಂಗಳು ಒಂದು 20 ಸಾಕು ನಿಮ್ಮ ಜೀವನಕ್ಕೆ? ಸಾಕಾಗುತ್ತಾ? ಸಾಕಾಗ್ತದೆ. ಈಗ ಮಕ್ಕಳೆಲ್ಲ ಉಂಟಲ್ಲ, ಅವರಿಗೆಲ್ಲ ಖರ್ಚಿಗೆ ಉಂಟಲ್ಲ. ಆವಾಗ ತಿಂಗಳಿಗೆ ಎಷ್ಟಾಗ್ತಿತ್ತು ಅಮ್ಮ ನೀವು 40 ವರ್ಷದ ಹಿಂದೆ ಮಾಡಬೇಕಾದ್ರೆ?
ಅವಾಗ ಕಡಿಮೆ ಇದ್ದಿದ್ದಲ್ಲ, ಅವಾಗ ತಿಂಗಳಿಗೆ ಖರ್ಚು ಕಡಿಮೆ ಇತ್ತು. ಖರ್ಚು ಕಡಿಮೆ ಇತ್ತು. ಈಗ ತುಂಬ ಖರ್ಚು ಉಂಟಲ್ಲ. ಆದ್ರೂ ಅಷ್ಟು ಕೆಲಸ ಮಾಡ್ಕೊಂಡು ಅವಾಗ ಎಲ್ಲ ನಿಭಾಯಿಸ್ಕೊ ಬಂದಿದ್ದೀರಲ್ಲ, ಇದೇ ಕಾಫಿ ಕೆಲಸ ಮಾಡ್ಕೊಂಡು ಇದೇ ಕಾಫಿ ಕೆಲಸ ಮಾಡಿಕೊಂಡು 3 ಮಕ್ಕಳನ್ನ ಓದಿಸಿ ಅವ್ರನ್ನ ಮದುವೆ ಮಾಡಿಸಿ ಇನ್ನೊಬ್ಬನು ಮಗ ಉಂಟು ಮಾಡ್ಸಿ ಮದುವೆ ಮಾಡಿ ಇದೇ ಕಾಫಿ ಕುಯ್ದ್ಬಿಟ್ಟು ಮಗನೂ ಮದುವೆ ಮಾಡ್ತೀರಾ? ಮಗನ ಈಗ ಕಳಿಸಿ ಹೊರಗಡೆ ಕಳಿಸ್ಬೇಕಾ? ಏನ್ ಓದ್ಸೋದ್ರಿ ಮಗನ್ನ? ಅವನು PUC ಮಾಡಿದ. ದುಬೈ ಕಳಿಸ್ತೀರಾ? ಕಳಿಸ್ತೀವಿ. ನೋಡಿ, ಅವಾಗ 40 ವರ್ಷದಿಂದ ಸಿಕ್ತಿದ್ದು ಅವಾಗ 2 ರೂಪಾಯಿ 3 ರೂಪಾಯಿ. ಅವಾಗ್ಲೂ ಕಷ್ಟ ಅವ್ರಿಗೆ. ಆದ್ರೂ ಆ ದುಡ್ಡಲ್ಲಿ ಮಕ್ಕಳನ್ನ ಓದಿಸಿ ಅವ್ರನ್ನ ಮದುವೆ ಮಾಡಿ 2 ಹೆಣ್ಮಕ್ಳನ್ನ ಮದುವೆ ಮಾಡಿ ಈಗಲೂ ಇದೇ ಕಾಫಿ ಕೆಲಸನ ಮಾಡ್ತಾರೆ. ಇವಾಗಲೂ ಇದೇ ಕಾಫಿ ಕೆಲಸದಿಂದ ಅವರ ಬದುಕನ್ನು ಕಟ್ಕೊಂಡಿದ್ದಾರೆ. ಈಗ ಒಬ್ಬೊಬ್ರದ್ದು ಒಂದೊಂದು ಕತೆ. ಪಾರ್ಚ್ಮೆಂಟ್ ಅಂದರೆ ಅದು ಬೆಳೆ, ಕಾಫಿ ಒಳಗಡೆ ಇರೋ ಬೀಜ ಅದು. ಚೆರಿ ಅಂತಂದ್ರೆ ಆ ಉಂಡೆ ಕಾಫಿ ಅಂತ ಹೇಳೋದಿಲ್ಲ, ಹೊಟ್ಟು ತರ ಬರುತ್ತಲ್ಲ ಮೇಲೆ ಸಿಪ್ಪೆ ಸೇರಿಸಿರೋದಕ್ಕೆ ನಾವು ಹೇಳೋದು ಚೆರಿ ಅಂತ. ಚೆರ್ರಿ ಅಂತ ತೋರಿಸಿ. ಇದು ಹಿಂಗೆ ಇದ್ರೆ ಚೆರಿ. ಚೆರಿ ಇದು ಉಂಡೆ ಇದ್ರೆ ಅದು ಚೆರಿ. ಇದು ಇದ್ರೆ ಬೇಳೆ. ಇದು ಹೌದು, ಅದು ಪಾರ್ಚ್ಮೆಂಟ್ ಅಂತ ಹೇಳ್ತೀವಿ. ಇದನ್ನ ನೀವು ಸಪ್ರೇಟ್ ಮಾಡ್ತೀರಾ? ಇದನ್ನ ನೀವು ಸಪ್ರೇಟ್ ಹೌದು ಹೌದು. ಅದಕ್ಕೆ 12,500 ಇದೆ ಮಾರ್ಕೆಟ್ ಪ್ರೈಸ್. ಇವತ್ತು ಮಾರ್ಕೆಟ್ ಪ್ರೈಸ್ 12,500. 50 kg ಬ್ಯಾಗಿಗೆ 50 kg ಬ್ಯಾಗಿಗೆ ನೀವು ಬೇಳೆ ಆದ್ರೆ ನಮಗೆ 22,500 23,000 ಇವತ್ತಿನ ಮಾರ್ಕೆಟ್ ಪ್ರೈಸ್ ಇದೆ. ಇದು ಇಷ್ಟು ದಶಕಗಳಿಂದ ಕಾಫಿಗೆ ಅಷ್ಟು ಉತ್ತಮ ಒಂದು ಬೆಂಬಲ ಪ್ರೈಸ್ ಇದೆ ಮೇಡಮ್ ಈ ವರ್ಷ. ಹೌದು, ತುಂಬಾ ಬೆಲೆ ಇದೆ. 23,000 ಇದೆ. ಅಷ್ಟು ಖರ್ಚು ಇದೆ, ಆದ್ರೆ ಕಾಫಿ ತುಂಬಾ ಕಡಿಮೆ ಇದೆ. ಅದರಲ್ಲೂ ನಮ್ಮ ಕೊಡಗಿನ ಕಾಫಿ ಒಂಥರ ಸ್ಪೆಷಲ್. ಹೌದು ಹೌದು ಮೇಡಮ್, ಹೌದು. ಒಬ್ರು ಒಂದು ದಿನಕ್ಕೆ ಎಷ್ಟು kg ಕಾಫಿನ ಕುಯ್ಬೋದು ಸರ್? ಮೇಡಮ್ 70ರಿಂದ ಸರಾಸರಿ 83 kg ತನಕ ಕುಯ್ತಾರೆ. ಅದು ಅರಬಿಕಾ. ಅವರಿಗೆ ಕೆಜಿಗೆ 10 ರೂಪಾಯಿ ಕೊಡ್ತೀವಿ. ಕೆಜಿಗೆ 10 ರೂಪಾಯಿ. ಒಂದು ಗಿಡದಲ್ಲಿ ಸರ್ ಎಷ್ಟು kg ಹಣ್ಣು ಸಿಗುತ್ತೆ? ಅದು ಒಂದೊಂದು ಸರಾಸರಿ ನಮಗೆ 5 kg ಹಣ್ಣು, 3 kg ಹಣ್ಣು ಒಂದು ಗಿಡದ ಮೇಲೆ ಹೋಗುತ್ತೆ. ಹೌದು ಹೌದು, ಸರಾಸರಿ 3 kg ನಮ್ಗೆ ಇಟ್ಕೋಬಹುದು ಮೇಡಮ್. ಸಿಕ್ಕೇ ಸಿಗುತ್ತೆ 3 kg. ಅಂದ್ರೆ ಎಲ್ಲ ಒಂದೇ ಟೈಮಲ್ಲಿ ನಡೆಯೋದಲ್ವಾ. ಮತ್ತೆ ಇವರು ನಮಗೆ ಕಾಯಂ ಕೆಲಸದವರು. ಇವರು ಕಾಯಂ ಕೆಲಸದವರು. ಮತ್ತೆ ನಿರ್ವಹಣೆ ಕಾಫಿ ಕುಯ್ಯುವಾಗ ಮೇಡಮ್ ಹೆಚ್ಚಿನ ಅಂಶ ನಾವಿಲ್ಲಿ ಇರೋದಿಲ್ಲ, ಬೇರೆ ಕಡೆಯವರೆಲ್ಲ ಇರ್ತಾರೆ. ಯಾಕೆಂದ್ರೆ ನನಗೆ ಅವರ ಮೇಲೆ ಅಷ್ಟು ನಂಬಿಕೆ ಇದೆ. ಅವರು ಒಂದು ಕಾಫಿ ಬೀಜ ಬಿದ್ದರೂ ಕೂಡ ಅದನ್ನ ಎಕ್ಕಿ ತಂದು ಕಣದಲ್ಲಿ ಹಾಕ್ತಾರೆ. ಅಷ್ಟು ನೀಟಾಗಿ ಮಾಡಿ ಮೂಟೆ ಕಟ್ಟಿ ನಮ್ಗೆ ಇಡ್ತಾರೆ. ಈಗ ನಮ್ಮಲ್ಲಿ ಅಬುಬಕರ್ ಅಂತ ಇದ್ದಾರೆ, ಅವರೇ ಮೇಸ್ತ್ರಿ. ಅವ್ರು ಹೆಚ್ಚು ಕಡಿಮೆ ಈ ತೋಟದಲ್ಲಿ ನಾವು ಹುಟ್ಟಕ್ಕೆ ಮುಂಚೆ ಇದ್ದಾರೆ. 40 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ದಾರೆ. 40 ವರ್ಷದಿಂದ ಇಲ್ಲೇ ಇದ್ದಾರೆ ಅಂತಂದ ಆ ಅವಿನಾಭಾವ ಸಂಬಂಧ ಯಾವ ರೀತಿ ಇರ್ಬೋದು ಅಂತ ನೀವು ನೋಡ್ಬೋದು. ಹೌದು ಸರ್, ಆತರ ಇಲ್ಲ ಅಂದಿದ್ರೆ 40 ವರ್ಷ ಒಂದೇ ಕಾಫಿ ತೋಟದಲ್ಲಿ ಆಗೋದಿಲ್ಲ. ಏನಾದ್ರು ಸಣ್ಣ ಪುಟ್ಟ ವೇರಿಯೇಷನ್ ಬರ್ತದೆ. ಯಾಕಂದ್ರೆ ಅವರು ಮಕ್ಕಳ ರೀತಿಯಿಂದ ನೋಡ್ಕೊಳ್ತಾರೆ. ನಿಮ್ ತಂದೆ ಕಾಲದಿಂದನೂ ಇದ್ದಾರೆ. ನಮ್ಮ ತಂದೆ ಕಾಲಕ್ಕೆ ಮುಂಚೆ ಇದ್ದಾರೆ, ನಾನು ಹುಟ್ಟೇ ಇರಲಿಲ್ಲ ಆವಾಗಲೇ ಅವರು ಇದ್ದಾರೆ. ಕಾಫಿ ತೋಟದ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ರಿ. ಮತ್ತೆ ಕೆಲಸದವರು ನಿಮ್ಮ ಜೊತೆ ಹೊಂದಿರುವಂತ ಸಂಬಂಧ ಬಹಳ ಖುಷಿ ಆಯ್ತು. ನಿಮ್ಮ ಮಾತು ಮತ್ತೆ ನಿಮ್ಮ ತೋಟ ಎಲ್ಲನೂ ನೋಡಿ ಸರ್. ಈಗ ಕಾಫಿಲಿ ಸರ್ ಎಷ್ಟು ಖರ್ಚಿನ ಕಳೆದು ಎಷ್ಟು ಲಾಭನ ಉಳಿಸ್ತೀರಾ ಸರ್ ನೀವು? ಮೇಡಮ್ ಇವತ್ತಿನ ಮಟ್ಟಕ್ಕೆ ಕಾಫಿ ತೋಟದಲ್ಲಿ 1 ಎಕರೆಗೆ 30 ಚೀಲ ಬರಬೇಕು ಮೇಡಮ್. ಒಣಗಿದ ಚೀಲ 30 ಚೀಲ ಬರುತ್ತದೆ. ಈ 30 ಚೀಲ ಕಾಫಿ ಬಂದಾಗ ನೀವು ಅರಬಿಕಾ ರೋಬಸ್ಟ 2 ತಗೊಂಡು ಅದ್ರ ಮೇಲೆ ಬಂದಾಗ ಬೋನಸ್ 30 ಚೀಲ ನಮ್ಮ ಟಾರ್ಗೆಟ್. ಈ 30 ಚೀಲ ಅಂತ ಬಂದಾಗ ಮಾರುಕಟ್ಟೆಯಲ್ಲಿ ಇವತ್ತಿನ ಮಾರ್ಕೆಟ್ ಪ್ರೈಸ್ ಹೇಳೋದು ನಾವು 10,000 ಅಂತಂದ್ರೆ 3 ಲಕ್ಷ ಬಂತು ಮೇಡಮ್. 10,000 ಅಂದ್ರೆ ನಮಗೆ 1 ಎಕರೆಗೆ ನೀವು ಲೆಕ್ಕ ಹಾಕೊಳ್ಳಿ 3 ಲಕ್ಷ ಬಂತು ಮೇಡಮ್. 1 ಎಕರೆಗೆ ಅರಬಿಕಾ ಮೇಂಟೈನ್ ಮಾಡೋಕ್ಕೆ ಸುಮಾರು ಇವತ್ತಿನ ಮಟ್ಟಕ್ಕೆ 60ರಿಂದ 65,000 ಇದೆ. ಕುಯ್ದು ಒಣಗಿಸಿ ಮರಕಸಿ ಮಾಡಿ ಎಲ್ಲ ಮಾಡಿ ನೀವು 1 ಎಕರೆಗೆ ಅಂತಂದ್ರೆ ನೀವು 3 ಲಕ್ಷದಲ್ಲಿ ಒಂದು 65-70,000 ತೆಗೆದು ಹಾಕಿದ್ರೆ ಮೇಡಮ್ 2,30,000 ಇದೆ ಮೇಡಮ್. ಇದೆ ಲಾಭ. ನಿಮ್ಗೆ ಹೆಂಗೆ ಮಾರ್ಕೆಟ್ ಈ ರೇಟ್ ಇರೋದ್ರಿಂದ ಅಕಸ್ಮಾತ್ ಈ ರೇಟ್ 5,000ಕ್ಕೋ 6,000ಕ್ಕೆ ಬಂತು ಅಂತ ತಿಳ್ಕೊಳ್ಳಿ, ನಮಗೆ 1.5 ಲಕ್ಷ ಅಂತಂದಾಗ ನಮಗೆ ಕಡಿಮೆ ಆಗುತ್ತೆ. ಆದ್ರೆ ಸಾಲಗಾರನಲ್ಲದೆ ಬದುಕಬಹುದು. ಕಾಫಿ ತೋಟ ಇದ್ರೆ ಸಾಲಗಾರನಿಲ್ಲದೆ ಬದುಕಬಹುದು. ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬಹುದು. ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಮೀನಾಕ್ಷಿ ಅಮ್ಮ, ಫಾತಿಮಾ ಅಮ್ಮ ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ರಿಗೂ ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು ಎಲ್ರಿಗೂ ಕೂಡ. ನಮ್ಮ ಕೊಡಗಿಗೆ ಬಂದರೆ ಕಾಫಿ ಬೇಕೇ ಬೇಕು ಅನಿಸುತ್ತೆ ಹೊರಗಡೆಯಿಂದ ಬಂದವ್ರಿಗೆ. ಇಲ್ಲಿರೋರು ಕೂಡ ಕಾಫಿ ಪ್ರಿಯರು. ಬೆಂಗಳೂರಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಆಕ್ಸಿಜನ್ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಕಾಫಿ ಕೊಯ್ಲು ಹೇಗೆ ಮಾಡ್ತಾರೆ ಅಂತ ನೀವೇ ನೋಡಿದ್ರಿ. ಕಾಫಿ ತೋಟದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಥಾಹಂದರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು.